ವೆಲ್ಕಮ್ ಟು ಪುಷ್ಪಾ ಕನ್ನಡ ಕುಕಿಂಗ್ ಚಾನಲ್. ಇವತ್ತು ಬ್ರೈಟ್ ಬ್ಯೂಟಿಫುಲ್ ಯೆಲ್ಲೋ ಮೊಸರನ್ನ ಮಾಡ್ತಾ ಇದ್ದೀನಿ. ಇದು ಮಕ್ಕಳ ಲಂಚ್ ಬಾಕ್ಸ್ಗೆ ಪರ್ಫೆಕ್ಟ್ ಆಗಿರುತ್ತೆ. ಹಾಗೇನೆ ದೊಡ್ಡವರಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ಹಳದಿ ಬಣ್ಣದ ಈ ಮೊಸರನ್ನ ನೋಡೋದಕ್ಕೂ ಸೂಪರ್, ತಿನ್ನೋದಕ್ಕೂ ಟೇಸ್ಟಿ ಆಗಿರುತ್ತೆ. ಬೇಸಿಗೆಯಲ್ಲಿ ಬಾಡಿ ಕೂಲ್ ಆಗೋಕ್ಕೆ ಮೊಸರನ್ನಕ್ಕಿಂತ ಒಳ್ಳೆ ಊಟ ಇಲ್ಲ ಅನ್ಬೋದು. ಕೇವಲ 5 ನಿಮಿಷದಲ್ಲಿ ರೆಡಿ ಆಗುವಂಥ ಈ ಕಲರ್ಫುಲ್ ಮೊಸರನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಸುಮಾರು 250 ಗ್ರಾಮ್ ಆಗುವಷ್ಟು ಅಕ್ಕಿಯಿಂದ ಅನ್ನ ಮಾಡಿ ತಗೊಂಡಿದ್ದೀನಿ. ಅನ್ನ ಮೆತ್ತಗೆ ಇದ್ದಷ್ಟು ತುಂಬಾ ಚೆನ್ನಾಗಿರುತ್ತೆ. ಆದಷ್ಟು ಫ್ರೆಶ್ ಆಗಿರೋ ಮತ್ತು ಸ್ವಲ್ಪ ಬೆಚ್ಚಗೆ ಇರೋ ಅನ್ನ ತಗೊಳ್ಳಿ. ಮೊದಲಿಗೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಲೋ ಫ್ಲೇಮ್ ಮಾಡಿನೇ ಸಾಸಿವೆ ಜೀರಿಗೆನ ಹಾಕಿದ್ದೀನಿ. ಸಾಸಿವೆ ಜೀರಿಗೆ ಫ್ರೈ ಆದ ನಂತರ ಖಾರಕ್ಕೆ 2 ಹಸಿ ಮೆಣಸಿನಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. ಜೊತೆಗೆ ಚಿಕ್ಕದಾಗಿ ಕಟ್ ಮಾಡಿರೋ ಕರಿಬೇವು ಮತ್ತು ಜಜ್ಜಿದ 1 ಗಡ್ಡೆ ಬೆಳ್ಳುಳ್ಳಿ ಎಸಳು ಸೇರಿಸಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ಇದನ್ನು ಕೂಡ ಲೋ ಫ್ಲೇಮ್ನಲ್ಲಿನೇ ನಿಧಾನವಾಗಿ ಬಾಡಿಸಬೇಕು. ಇಷ್ಟಾದ ನಂತರ 1/4 ಟೀ ಸ್ಪೂನ್ನಷ್ಟು ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. ಬೇಡ ಅಂದರೆ ವೈಟ್ ಆಗಿ ಮೊಸರನ್ನ ಇರಲಿ ಅಂದರೆ ಅರಿಶಿನ ಪುಡಿ ಸ್ಕಿಪ್ ಮಾಡಿ. ಕೊನೆಗೆ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬಾಡಿಸಿದ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೀನಿ. ಈಗ ಮೊಸರನ್ನಕ್ಕೆ ಬೇಕಾಗುವಂಥ ಘಮ್ ಅನ್ನುವಂಥ ಒಗ್ಗರಣೆ ರೆಡಿಯಾಗಿದೆ. ಇದನ್ನು ಬಿಸಿಯಾಗಿಯೇ ಅನ್ನಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆಯೇ ನಾನು ತಗೊಂಡಿರೋ ಅನ್ನ ಕೂಡ ಇನ್ನೂ ಬಿಸಿಯಾಗಿಯೇ ಇದೆ. ತುಂಬ ಬಿಸಿ ಅಲ್ಲ, ಸ್ವಲ್ಪ ಬೆಚ್ಚಗೆ ಇದೆ. ನಾನಿಲ್ಲಿ ಅನ್ನ ಮುಗಿಸ್ತಾ ಇಲ್ಲ, ಅಂದರೆ ಸ್ಮ್ಯಾಶ್ ಮಾಡ್ತಾ ಇಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಬಟ್ಟಲು ಮೊಸರು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಅರ್ಧ ಬಟ್ಟಲಿಗಿಂತ ತುಸು ಜಾಸ್ತಿ ಹಾಲು ಸೇರಿಸ್ತಾ ಇದ್ದೀನಿ. ಇಲ್ಲಿ ಮೊಸರು ಮತ್ತು ಹಾಲು ನಿಮ್ಮ ರುಚಿಗೆ ತಕ್ಕಂತೆ ಹೆಚ್ಚು ಕಡಿಮೆ ಸೇರಿಸಬಹುದು. ಕೊನೆಯದಾಗಿ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಮತ್ತು ಗಜ್ಜರಿ ಸೇರಿಸ್ತಾ ಇದ್ದೀನಿ. ಇದರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿರೋ ಸ್ವಲ್ಪ ಸೌತೆಕಾಯಿ, ದಾಳಿಂಬೆ ಕಾಳು, ದ್ರಾಕ್ಷಿ ಇದ್ದರೆ ಸೇರಿಸಿ. ಆಗ ಮೊಸರನ್ನ ಇನ್ನೂ ಹೆಲ್ದಿಯಾಗಿ ಟೇಸ್ಟಿಯಾಗಿರುತ್ತೆ. ರಾತ್ರಿ ಮಾಡಿ ಉಳಿದಿರುವ ಅನ್ನಕ್ಕೂ ಇದೇ ರೀತಿ ಮಾಡ್ಕೋಬಹುದು. ಆದರೆ ಅದನ್ನು ಮಾಡಿದ ನಂತರ ಆವಾಗಲೇ ತಿನ್ನಬೇಕು. ಆದರೆ ಫ್ರೆಶ್ ಆಗಿರೋ ಅನ್ನ ತಗೊಂಡ್ರೆ 1 ದಿನ ಯಾಕೆ 2 ದಿನ ಇಟ್ಟರೂ ಕೂಡ ಚೆನ್ನಾಗಿರುತ್ತೆ. ಮತ್ತು ಡೈಜೆಷನ್ಗೂ ಕೂಡ ಫ್ರೆಶ್ ಅನ್ನದಿಂದ ಮಾಡಿರೋ ಮೊಸರನ್ನ ಪರ್ಫೆಕ್ಟ್ ಆಗಿರುತ್ತೆ. ಬರೀ ಮೊಸರನ್ನೇ ತಿಂತೀವಿ ಅಂದಾಗ ಮೊಸರನ್ನ ಹುಳಿ ಇರಬಾರ್ದು. ಹಾಗಾಗಿ ಹಾಲು ಸೇರಿಸೋದ್ರಿಂದ ಮೊಸರನ್ನ ಅಷ್ಟೊಂದು ಹುಳಿ ಆಗಲ್ಲ, ಹದವಾಗಿ ಕ್ರೀಮಿಯಾಗಿ ಇರುತ್ತೆ. ಖಂಡಿತ ಈ ವಿಧಾನದಲ್ಲಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.